ಕಸದಿಂದ ರಸ ಮಾಡೋದನ್ನು ಕಲಿಬೇಕು. ಯಾವುದು ಕಸ ಅನ್ಕೋಬಾರ್ದು. ಇದು 3 ಕಸ ಕೊಟ್ಟಿದ್ದೀವಿ ನೋಡಿದ್ದೀರಾ, ಅದಕ್ಕೆಲ್ಲ ಕಸ ಹಾಕ್ತಾ ಇದೀವಿ. ಕಸನೇ ಬದ್ ನೋಡ್ರಿ ನೀವು, ಅವರಲ್ಲಿ ರಸ ಮಾಡೋ ಅಂತೆಲ್ಲ ಐಡಿಯಾ ಬರುತ್ತೆ. ಇದು ಎಸ್ತಿನ ಕಸದಲ್ಲಿ ನಾನು ಹಾರ ಮಾಡಿದ್ದೀನಿ ಸರ್. ಹಿಡ್ಕೊತಾನೆ ಇನ್ನೊಂದು ಹಾರ ಮಾಡಿದ್ದೀನಿ ನೋಡಿ ನಾನು. ಇದು ಸಹ ಎಸ್ತಿನ ಕಸ. ಎಸ್ತಿನ ಕಸದಲ್ಲಿ ನೀವು ಹಾರ ಮಾಡಿ ಇಟ್ಕೋಬಹುದು. ಎಲ್ಲ ವೇಸ್ಟ್ ಮೆಟೀರಿಯಲ್ ಇರ್ತಲ್ಲ ಅದರಲ್ಲಿ ತಯಾರು ಮಾಡಿರೋಂಥದ್ದು ಅಂತದ್ದು. ಆಮೇಲೆ ಎಲ್ಲದನ್ನೂ ಸಹ ನೀವು ಪರಿಸರ ಉಳಿಸ್ಕೋಬಹುದು. ಈ ತರ ಮಾಡ್ತಾ ಹೋದ್ರೆ ಇದು ಎಸೆಯೋದ್ರಿಂದ ಏನು ಉಪಯೋಗ ಇದೆ ನೋಡಿ, 10 ವರ್ಷ ಉಪಯೋಗಿಸ್ಕೋಬಹುದು. ಫಂಕ್ಷನ್ಗೆಲ್ಲ ಹಾಕ್ಬೋದು ಇದೆಲ್ಲ ಬಹಳ ಸುಂದರವಾಗಿ ಅಲ್ವಾ. ಅದನ್ನು ಮಾಡ್ತಾ ಹೋಗುತ್ತೆ. ಆಮೇಲೆ ಇದು ನೋಡಿ, ಕಸಬರಿಗೆಗೂ ಸಹ ನಾವು ರೂಪಿತ ಮಾಡಿದ್ದೀವಿ. ಕಸ ಹೊಡೆಯೋದು ಸಹ ಒಳ್ಳೆ ಕೆಲಸ ಅಂತ ಜನಕ್ಕೆ ಹೇಳ್ಬೇಕಲ್ವಾ. ಹಲೋ ನೋಡಿ ಕಸಬರಿಗೆಗೂ ಸಹ ನೀವು ಹೂಗುಚ್ಚ ಮಾಡ್ಬೋದು. 2 ಎಸ್ತಿರಾಂತ ವಸ್ತುಗಳು 2 ಸೇರಿಸಿದ್ರೆ ಒಂದು ಹೂಗುಚ್ಚ ಆಗುತ್ತೆ. ಕಸ ಹೊಡೆಯೋದು ಒಳ್ಳೆ ಕೆಲಸ. ಗಾಂಧೀಜಿ ಅವರು ತುಂಬಾ ಕಸ ಹೊಡಿತಾ ಇದ್ರು ನೋಡಿದ್ರೆ, ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ರು ಗಾಂಧೀಜಿ. ಇವತ್ತು ಬೆಳಿಗ್ಗೆ 3-4 ಜನ ಮಕ್ಕಳು ಕಸ ಹೊಡಿತಾ ಇದ್ರು ಅಲ್ಲಿ ಬಹಳ